ಪ್ರೈಸ್ ದ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ನನ್ನ ಪ್ರೀತಿಯ ದೇವರ ಜನರೇ, ಈ ತಿಂಗಳಿನ ಕೊನೆಯ ದಿನದಲ್ಲಿ ನಾವು ಬಂದಿದ್ದೇವೆ. ಈ 2025ನೇ ವರ್ಷದ ಕೊನೆಯ ತಿಂಗಳು ಮತ್ತೆ ಕೊನೆಯ ದಿನದಲ್ಲಿ ನಾವು ಬಂದಿದ್ದೇವೆ. ಈ ತಿಂಗಳು ಪೂರ್ತಿಯಾಗಿ, ಈ ವರ್ಷ ಪೂರ್ತಿಯಾಗಿ ದೇವರು ನಿಮ್ಮನ್ನು ಕಣ್ಮಣಿಯಾಗಿ ಕಾಯ್ದು ಕಾಪಾಡಿ ನಡೆಸಿದ್ದಾರೆ ಎಂಬುದಾಗಿ ನಾನು ನಂಬುತ್ತೇನೆ. ಅದೇ ರೀತಿಯಾಗಿ ಪ್ರತಿ ತಿಂಗಳು ದೇವರು ಕೊಡುತ್ತಿರುವಂತಹ ವಾಗ್ದಾನದ ಪ್ರಕಾರ ದೇವರು ನಿಮ್ಮ ಜೀವಿತವನ್ನು, ನಿಮ್ಮ ಕುಟುಂಬದ ಜೀವಿತವನ್ನು ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ ನಾನು ನಂಬುವವನಾಗಿದ್ದೇನೆ. ಈ ದಿನದಲ್ಲಿ ನಾನು ನಿಮ್ಮೆಲ್ಲರನ್ನು ನಾನು ಪ್ರೋತ್ಸಾಹ ಮಾಡುವುದು ಏನೆಂದರೆ, ಈ ದಿನದಲ್ಲಿ ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡೋಣ. ಈ ವರ್ಷ ಪೂರ್ತಿಯಾಗಿ ದೇವರು ನಮ್ಮನ್ನು ಕಣ್ಮಣಿಯಾಗಿ ಕಾಯ್ದು ಕಾಪಾಡಿ ನಡೆಸಿದ್ದಾರೆ ಎಂಬುದಾಗಿ ನಾವು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡೋಣ. ಒಂದು ನಿಮಿಷ ನೀವು ಯೋಚನೆ ಮಾಡಿ ನೋಡಿ, ಈ ವರ್ಷ ಪೂರ್ತಿಯಾಗಿ ದೇವರು ನಿಮ್ಮ ಫೈನಾನ್ಷಿಯಲ್ ಆಗಿರ್ಬೋದು, ನಿಮ್ಮ ಆರೋಗ್ಯ ಸ್ಥಿತಿಯಲ್ಲಾಗಿರ್ಬೋದು, ಇಲ್ಲ ನಿಮ್ಮ ಕೆಲಸ ವಿಚಾರವಾಗಿರ್ಬೋದು, ದೇವರು ನಿಮ್ಮನ್ನು ಎಲ್ಲಾ ರೀತಿಯಾಗಿ ಕಾಪಾಡಿ ನಡೆಸಿದಾರಲ್ಲ, ಅದಕ್ಕಾಗಿ ನಾವು ದೇವರಿಗೆ ನಾವು ಕೃತಜ್ಞತೆ ಸ್ತುತಿ ಮಾಡುತ್ತಾ, ಈ ದಿನದಲ್ಲಿ ನಾವು ನೋಡುವಾಗ ಅನೇಕ ಸಭೆಗಳಲ್ಲಿ, ಆಲ್ಮೋಸ್ಟ್ ಎಲ್ಲರ ಸಭೆಯಲ್ಲಿ ನೈಟ್ ಪ್ರೇಯರ್ ಉಂಟು. ನೀವು ಎಲ್ಲರೂ ಆ ನೈಟ್ ಪ್ರೇಯರ್ ಅಲ್ಲಿ ನೀವು ಭಾಗವಹಿಸಿರಿ, ನೀವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ನಾಳೆ ದಿನದಲ್ಲಿ ಅಂದ್ರೆ 2026ನೇ ವರ್ಷದಲ್ಲಿ ದೇವರು ಯಾವ ವಾಗ್ದಾನವನ್ನು ನನಗೆ ಕೊಡ್ತಾರೆ ಎಂಬುದಾಗಿ ನೀವು ದೇವರ ಸಮ್ಮುಖದಲ್ಲಿ ನೀವು ಪ್ರಾರ್ಥನೆಯಿಂದ ಇರಿ. ದೇವರು ಖಂಡಿತವಾಗಿಯೂ ನಿಶ್ಚಯವಾಗಿಯೂ ನಿಮ್ಮ ಎಲ್ಲರೊಂದಿಗೆ ಮಾತನಾಡಲು ಆತನು ಶಕ್ತನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಸೆಡ್ ಇಯರ್ ಎಂಡ್.